ವಾಹಿನಿಗೆ ಚಾಲೆಂಜ್ ಹಾಕಿದ್ರ ಭವ್ಯ ಗೌಡ. ಕಾನೂನಿನ ಮೂಲಕ ಮಾತನಾಡಿ ಬಿಸಿ ಮುಟ್ಟಿಸಲು ಹೊರಟಿದ್ದ ಚಾನೆಲ್. ಕನ್ನಡದ ಪ್ರಮುಖ ವಾಹಿನಿ ಜಿ ಕನ್ನಡದಲ್ಲಿ ರಾತ್ರಿ 8 ಗಂಟೆಗೆ ಕರ್ಣ ಹೆಸರಿನ ಧಾರಾವಾಹಿ ಪ್ರಸಾರವಾಗಬೇಕಿತ್ತು. ಆದರೆ ಜಿ ಕನ್ನಡ ಪ್ರಸಾರ ಮಾಡಿರಲಿಲ್ಲ. ಇದಕ್ಕೆ ಕಾರಣ ಧಾರಾವಾಹಿಯ ನಟಿ ಭವ್ಯ ಗೌಡ ಎಂದು ಹೇಳಲಾಗ್ತಾ ಇದೆ. ಕಲರ್ಸ್ ಕನ್ನಡ ಜೊತೆ ಮಾಡಿಕೊಂಡ ಒಪ್ಪಂದ ಮುರಿದತೆ ಕರ್ಣ ಪ್ರಸಾರ ಆಗದೇ ಇರುವುದಕ್ಕೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಕರ್ಣ ಧಾರಾವಾಹಿಯ ನಾಯಕ ನಟಿಯಾಗಿದ್ದ ಭವ್ಯ ಗೌಡ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಜೊತೆ ಮಾಡಿಕೊಂಡ ಒಪ್ಪಂದದಂತೆ 6 ತಿಂಗಳು ಬೇರೆ ಮನರಂಜನಾ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವ ಹಾಗಿರಲಿಲ್ಲ. ಆದರೆ ಭವ್ಯ ಕರ್ಣ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಅಗ್ರಿಮೆಂಟ್ ನಿಯಮ ಪಾಲಿಸಿಲ್ಲ ಎಂದು ಬಿಗ್ ಬಾಸ್ ಪ್ರಸಾರ ಮಾಡಿದ್ದ ಕಲರ್ಸ್ ಕನ್ನಡ ವಾಹಿನಿಯವರು ಕರ್ಣ ಧಾರಾವಾಹಿಗೆ ಸ್ಟೇ ತಂದಿದ್ರು. ಹೀಗಾಗಿ ಕರ್ಣ ಪ್ರಸಾರವಾಗುವ ಜಾಗದಲ್ಲಿ ಅಣ್ಣಯ್ಯ ಧಾರಾವಾಹಿಯ 1 ಗಂಟೆ ಮಹಾಸಂಚಿಕೆ ಪ್ರಸಾರವಾಗಿತ್ತು. ಅಷ್ಟೇ ಅಲ್ಲದೆ ಈಗ ಮತ್ತೊಂದು ವಿಷಯ ಕಿರುತೆರೆ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಭವ್ಯಗೌಡ ಕಲರ್ಸ್ ಕನ್ನಡ ಜೊತೆ ಒಪ್ಪಂದ ಮುರಿದಿದ್ದೇ ಅಲ್ಲದೆ ವಾಹಿನಿಗೆ ಪ್ರತಿಕ್ರಿಯೆ ಕೂಡ ನೀಡಿರಲಿಲ್ವಂತೆ. ಜೊತೆಗೆ ಕಾನೂನಿನ ಮೂಲಕವೇ ಮಾತನಾಡಿ ಎಂದಿದ್ದಾರಂತೆ. ಹೀಗಾಗಿ ಕಾನೂನಿನ ಮೂಲಕವೇ ಉತ್ತರ ಕೊಡುವುದಾಗಿ ವಾಹಿನಿ ನಿರ್ಧರಿಸಿದೆ ಅನ್ನೋದು ಸದ್ಯಕ್ಕೆ ಸುದ್ದಿಯಾಗಿದೆ. ಇನ್ನು 2 ಪ್ರಮುಖ ವಾಹಿನಿ ಮತ್ತು ನಟಿಯ ನಡುವಿನ ಈ ವಿಚಾರ ಈಗ ಮತ್ತಷ್ಟು ಗಗ್ಗಂಟಾಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾವಾಗ ಕನ್ನಡ ಧಾರಾವಾಹಿಯ ಮೇಲೆ ಸ್ಟೇ ತರಲಾಯಿತು, ನಿನ್ನೆ ಆ ವಾಹಿನಿಯು ತನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನ ಶೇರ್ ಮಾಡಲಾಗಿತ್ತು. ಅದರಲ್ಲಿ ಕರ್ಣ ಬರೋದನ್ನ ತಡ ಆಗುವಂತೆ ಮಾಡಬಹುದು, ಆದರೆ ಬರೋದನ್ನ ತಡೆಯೋಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಅನ್ನುವಂತಹ ಪದವನ್ನ ಬಳಸಲಾಗಿತ್ತು. ಕೆಲ ಮಾಧ್ಯಮಗಳು ಇದನ್ನ ಪ್ರತಿಸ್ಪರ್ಧಿ ಚಾನೆಲ್ಗೆ ಟಾಂಗ್ ಕೊಟ್ಟ ವಾಹಿನಿ ಎಂಬ ಶೀರ್ಷಿಕೆಯನ್ನು ಕೊಟ್ಟು ಸುದ್ದಿಯನ್ನು ಮಾಡ್ತಾ ಇದೆ. ಈಗ ಇದೇ ವಿಚಾರವನ್ನ ನ್ಯಾಯಾಲಯದ ತನಕ ತಲುಪಿಸಲು ಹೊರಟಿದೆ ಕಲರ್ಸ್ ಕನ್ನಡ ವಾಹಿನಿ ಎನ್ನಲಾಗ್ತಾ ಇದೆ. ಭವ್ಯ ಗೌಡ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿರುವ ವಾಹಿನಿ ಮೂಲಗಳು ಹೇಳುವಂತೆ ಬಿಗ್ ಬಾಸ್ ಕಾರ್ಯಕ್ರಮದ ಅಗ್ರಿಮೆಂಟ್ ಪ್ರಕಾರ ನಟಿ ಭವ್ಯ ಗೌಡ ಅವರು ಜುಲೈ ಅಂತ್ಯದ ತನಕ ಬೇರೆ ಮನರಂಜನಾ ವಾಹಿನಿಗಳಲ್ಲಿ ಕಾಣಿಸಿಕೊಳ್ಳುವ ಹಾಗಿರಲಿಲ್ಲ. ನಮ್ಮದೇ ವಾಹಿನಿಯ ಧಾರಾವಾಹಿ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಂದು ಭವ್ಯ ಅವರಿಗೆ ಆಫರ್ ಕೂಡ ಕೊಡಲಾಗಿತ್ತಂತೆ. 2 ಧಾರಾವಾಹಿಗಳಿಗೆ ಆಫರ್ ಕೊಟ್ಟರೂ ಒಪ್ಪಿರಲಿಲ್ಲ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಎಂದು ಭವ್ಯ ಗೌಡ ಸುಳ್ಳು ಹೇಳಿ ಕನ್ನಡ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು ಎಂಬ ಆರೋಪ ಕೂಡ ಮಾಡಲಾಗಿದೆಯಂತೆ. ಯಾವಾಗ ಕನ್ನಡ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಯಿತು ಆಗಲೂ ವಾಹಿನಿಯವರು ಭವ್ಯಗೌಡ ಅವರನ್ನ ಸಂಪರ್ಕಿಸಿ ಮಾತನಾಡಲು ಪ್ರಯತ್ನ ಪಟ್ಟಿದ್ರಂತೆ. ಬೇಕಾದ್ರೆ ಕಾನೂನಿನ ಮೂಲಕ ಮಾತನಾಡಿ ಎಂದಿದ್ರಂತೆ ಭವ್ಯಗೌಡ. ಹೀಗಾಗಿ ವಾಹಿನಿಯವರು ಕಾನೂನಿನ ಮೂಲಕವೇ ಉತ್ತರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಸ್ಟೇ ವಿಚಾರ ಕಾನೂನಿನ ಸುಪರ್ದಿಯಲ್ಲಿ ಇರುವಾಗ ದೊಡ್ಡ ವಾಹಿನಿಯೊಂದು ಹೀಗೆ ಒಳಾರ್ಥದ ಪೋಸ್ಟ್ ಹಾಕಿರುವುದು ನ್ಯಾಯಾಂಗ ನಿಂದನೆ ಆಗುತ್ತದೆ ಎಂಬುದು ಕಲರ್ಸ್ ಕನ್ನಡದ ವಾದವಾಗಿದೆ. ಹೀಗೆ ಒಳದನಿಯ ಪೋಸ್ಟ್ಗಳನ್ನ ಅಥವಾ ಹೇಳಿಕೆಗಳನ್ನ ಕಾನೂನು ಹೇಗೆ ಪರಿಗಣಿಸುತ್ತೆ? ಯಾವುದಾದರೂ ವಿಷಯವನ್ನ ಒಳಾರ್ಥದಲ್ಲಿ ಪರೋಕ್ಷವಾಗಿ ತಿಳಿಸಿ ಅದನ್ನ ಪದಗಳಲ್ಲಿ ಬೇರೆ ರೀತಿ ಬಿಂಬಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಕಾನೂನಿನಲ್ಲಿ ಪ್ರಶ್ನೆ ಮಾಡಬಹುದು? ಹಾಕಿರುವ ಪೋಸ್ಟ್ ಮತ್ತು ಸಂದರ್ಭವನ್ನ ಕಾನೂನು ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ? ಈ ಎಲ್ಲ ವಿಚಾರಗಳು ಈಗ 2 ವಾಹಿನಿಗಳ ನಡುವೆ ಬಿಸಿ ಸುದ್ದಿಯಾಗಿ ಓಡಾಡ್ತಾ ಇದೆ. ಒಟ್ಟಲ್ಲಿ ಭವ್ಯಗೌಡ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರುವ ಕನ್ನಡ ಧಾರಾವಾಹಿಯ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗೆಯೇ ಜಿ ಕನ್ನಡ ವಾಹಿನಿ ಕೂಡ ಭವ್ಯಗೌಡ ಇರುವ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗಾದ್ರೆ ಕನ್ನಡ ಧಾರಾವಾಹಿಯ ಭವ್ಯ ಪಾತ್ರಧಾರಿಯಾಗಿ ಯಾರಾದ್ರೂ ಹೊಸ ಬೇರೆಯ ಆರ್ಟಿಸ್ಟ್ ಗಳನ್ನ ಹಾಕೊಳ್ಳುತ್ತಾ ಜಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.